ಸರ್ ಸರ್ ತಾವು ಒಂದು ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಹಾಗೂ ಬಡ ಬಗ್ಗರಿಗೆ ಮತ್ತು ನಿರಾಶ್ರಿತರಿಗೆ ಒಂದು ಊಟನಾಗಲಿ ಒಂದು ಒಪ್ಪತ್ತಿನ ಊಟನಾಗಲಿ ಮತ್ತು ಅವರ ಒಂದು ಸ್ನಾನ ಮಾಡಿಸಿ ಒಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ. ಭಾಳಷ್ಟು ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಸಾಮಾಜಿಕ ಕಳಕಳಿಯ ಬಗ್ಗೆ ಹೇಳಿ ಮಾತಾಡಿ ಸರ್. ಸರ್, ಈಗ ನಮ್ಮ ಮಹದೇಶ್ವರ ಬೆಟ್ಟ ನಮ್ಮದು ಊರು ಪಕ್ಕದಲ್ಲಿ ಕೌದಳ್ಳಿ ಅಂತಕ್ಕಂಥ ಗ್ರಾಮ. ಸೊ ನಮ್ಮ ಭಾಗದ ಜನ ಇವತ್ತಿಗೂ ಸಹ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಪಡೆಯೋದ್ರಲ್ಲಿ ವಿಫಲ. ಏಕೆಂದರೆ ಈ ಸರ್ಕಾರಗಳು ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಬಹಳ ಸಂಕಷ್ಟದ ಜೀವನ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಸಹ ಒಂದು ಹಳ್ಳಿನಲ್ಲಿ ಇದ್ಕೊಂಡು ನಾವು ಮೂಲಭೂತ ಸೌಕರ್ಯ ವಂಚಿತವಾದ ಪ್ರದೇಶದಲ್ಲೇ ಜೀವನವನ್ನು ಮಾಡಿಕೊಂಡು ಅವರ ಒಂದು ಸಂಕಷ್ಟಗಳನ್ನು ಆಲಿಸಿದಾಗ ನಮಗೆ ಅನಿಸುತ್ತೆ, ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಂದು ಕರೆಂಟ್ ಸೌಲಭ್ಯ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ಹಾಗೆ ಒಂದು ಅಡುಗೆ ಮಾಡ್ಕೊಳ್ತಕ್ಕಂಥ ಒಂದು ಗ್ಯಾಸ್ ಅನಿಲ ಇದ್ರ ಸೌಲಭ್ಯನೂ ಇಲ್ಲ. ಅದರಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಉರುವಲುಗಳನ್ನು ಪಡ್ಕೊಳ್ಳೋದಕ್ಕೂ ಅವಕಾಶ ಕೊಡೋಲ್ಲ. ಇಂತಹ ಒಂದು ಸಂಕಷ್ಟದ ಜೀವನವನ್ನು ನಮ್ಮ ಕುಗ್ರಾಮದ ಜನತೆ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸಿಗೆ ಬಂದಂಥದ್ದು. ಸೊ ನಾವು ಅಂದರೆ ನಮ್ಮ ಕೈಯಾರ ನಾವು ಮಾಡಬೇಕಂತ ಏನಿಲ್ಲ, ಒಂದಷ್ಟು ಜನಕ್ಕೆ ವಿಷಯಗಳನ್ನ ಮುಡಿಸ್ತೀವಿ. ಸಾರ್ ಈ ಥರ ಇದೆ, ಪರಿಸ್ಥಿತಿ ಹಿಂಗಿದೆ, ಬನ್ನಿ ಈ ಕ್ಷೇತ್ರಗಳಿಗೆ ಒಂದು ಸ್ವಲ್ಪ ಏನಾದ್ರು ಒಂದು ಮಾಡಿ ಅಂತ ಯಾರೋ ಪುಣ್ಯಾತ್ಮರನ್ನು ಯಾರೋ ಕೊಡ್ತಕ್ಕಂಥ ಪುಣ್ಯಾತ್ಮನ ಹಿಡಿದು ನಮ್ಮ ಕಡೆಯಿಂದ ಒಂದಷ್ಟು ಅವರಿಗೆ ಒಂದು ಸೇವಾರ್ಥಗಳನ್ನು ಮಾಡ್ಸಕ್ಕಂಥ ಒಂದು ಪ್ರಯತ್ನ ಅಷ್ಟೇ. ಹಾಗೆ ನೀವು ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ, ಈ ಥರ ತಾವೇ ಏನೋ ಬಟ್ಟೆ ಅವೆಲ್ಲ ಏನು ಸಹ ಅವೆಲ್ಲ ಒಂದು ಸಣ್ಣ ಪುಟ್ಟ ಸೇವೆ, ಒಂದು ಸೇವೆ ಸರ್. ಅದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಸೊ ನಾವು ಯಾರಿಗೋ ಏನೋ ಮಾಡಿಬಿಟ್ವು ಅನ್ನೋದು ಅದು ಮುಟ್ಟಾಳ್ತನ. ನಾವು ಅಪ್ಪಾಜಿಯವರ ಅಭಿಮಾನಿಯಾಗಿದ್ಕೊಂಡು, ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ಕೊಂಡು ನಮ್ಮ ಒಂದು ಕರ್ತವ್ಯ ಅದು, ಅದನ್ನು ನಾವು ಮಾಡ್ತಾಯಿದ್ದೀವಿ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ. ತುಂಬ ಧನ್ಯವಾದಗಳು. ಏನಿಲ್ಲ, ನಮ್ಮ ಕರ್ತವ್ಯ. ನಾವು ಜನಗಳ ಒಂದು ಆಗು ಹೋಗುಗಳು, ಅವರು ಸಂಕಷ್ಟಗಳು ಅದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಕಡೆಯಿಂದ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಅಪ್ಪಾಜಿಯವರ ಅಭಿಮಾನಿಯಾಗಿದ್ಕೊಂಡು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ, ಅನುಯಾಯಿ, ಇಷ್ಟು ಹೇಳ್ತೀನಿ ಅಷ್ಟೇ. ಸೊ ಅದನ್ನು ಬಿಟ್ಟು ನಾವು ಜೂನಿಯರ್ ವಿಷ್ಣುವರ್ಧನ್ ಅದು ಇದು ಆ ಥರ ಏನೂ ಇಲ್ಲ. ನಾವು ಅಭಿಮಾನಿಯಾಗಿ ನಮ್ಮ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ. ಇರಲಿ. ಸೊ ನಮ್ಮ ಒಂದು ಆದ್ಯ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ.